ದೆವ್ವದ ಮನೆ ಮುಂದುವರೆದ ಭಾಗ. ದೆವ್ವದ ಮನೆಯಲ್ಲಿ ಖಜಾನೆಯ ರಹಸ್ಯ. ವಿಶಾಲ್ ಚಿಕ್ಕದಾದ ಪೆಟ್ಟಿಗೆ ಒಂದನ್ನು ತೆರೆದ. ಅದರ ಒಳಗೆ ಬೆಳ್ಳಿಯ ನಾಣ್ಯಗಳು, ಹಳೆಯ ಕಾಲದ ಮೌಲ್ಯಯುತ ಪುಸ್ತಕಗಳು ಹಾಗೂ ಒಂದು ಹಳೆಯ ನಕ್ಷೆ ಇತ್ತು. ಆ ನಕ್ಷೆ ಒಂದು ಗುಪ್ತವಾದ ಜಾಗದ ಕಡೆ ಮಾರ್ಗದರ್ಶನ ನೀಡುವಂತಿತ್ತು. ಆ ನಕ್ಷೆಯ ತುದಿಯಲ್ಲಿ ಬರಹವಿತ್ತು: ಜ್ಞಾನವೆಲ್ಲ ಚಿನ್ನಕ್ಕಿಂತ ಅಮೂಲ್ಯ, ಆದರೆ ಗೂಢತೆಯ ಬಾಗಿಲು ಜ್ಞಾನದಿಂದಲೇ ತೆರೆಯಬರಬೇಕು. ವಿಶಾಲ್ ಆ ನಕ್ಷೆಯನ್ನು ಅಧ್ಯಯನ ಮಾಡಿದ ನಂತರ ಅರಣ್ಯದ ಇನ್ನೊಂದು ಭಾಗದಲ್ಲಿರುವ ಗುಹೆಯ ಕಡೆ ಹೊರಟ. ಅಲ್ಲಿ ಆ ನಕ್ಷೆಯಲ್ಲಿ ಸೂಚಿಸಿದ ಪ್ರಕಾರ ಒಂದು ಭಿತ್ತಿಯಲ್ಲಿ ಲಿಪಿಯುಳಿದ ಬಾಗಿಲು ಇತ್ತು. ಆ ಬಾಗಿಲನ ಮುಂಭಾಗ ಒಂದು ಪ್ರಶ್ನೆ ಕೇಳುವಂತಹ ಲಿಪಿಯೊಂದಿತ್ತು: ನೀನು ಮರೆತು ಹೋಗಿದರೆ ನಿನ್ನನ್ನೇ ಕಾಣುವಂತೆ ಮಾಡುವೆನು. ನಾನು ಯಾರು? ವಿಶಾಲ್ ತಕ್ಷಣ ಉತ್ತರಿಸಿದ: ಕನ್ನಡಿ. ಆಶ್ಚರ್ಯವೇನೆಂದರೆ ಬಾಗಿಲು ತಾನಾಗಿಯೇ ತೆರೆಯಿತು. ಒಳಗೆ ಸಣ್ಣ ಗುಹೆಯೊಂದು ಇತ್ತು. ಅಲ್ಲಿ ಚಿನ್ನ, ಬೆಳ್ಳಿ, ಹಳೆಯ ಗೃಹೋಪಯೋಗಿ ವಸ್ತುಗಳು ಹಾಗೂ ರಾಜವಂಶೀಯ ಚಿಹ್ನೆಗಳಿಂದ ತುಂಬಿತ್ತು. ಆ ಖಜಾನೆಯ ಪಕ್ಕದಲ್ಲಿ ಇನ್ನೊಂದು ಪತ್ರ ಇತ್ತು. ಆ ಪತ್ರದಲ್ಲಿ: ನಮ್ಮ ವಂಶದ ಕೊನೆಯ ಖಜಾನೆ ಇದು. ಯಾರಿಗಾದರೂ ಧೈರ್ಯ, ಬುದ್ಧಿ ಮತ್ತು ನಿಷ್ಠೆ ಇದ್ದರೆ ಮಾತ್ರ ಇದನ್ನು ಕಾಣಬಹುದಾಗಿತ್ತು. ಈ ಧೈರ್ಯವಂತನು ನೀನೇ. ವಿಶಾಲ್ ಆ ಖಜಾನೆಯನ್ನು ತನ್ನದಾಗಿ ಮಾಡಿಕೊಳ್ಳಲಿಲ್ಲ. ಬದಲಾಗಿ ಸರ್ಕಾರದ ಸಹಾಯದಿಂದ ಸ್ಥಳೀಯ ಮ್ಯೂಸಿಯಂ ಸ್ಥಾಪಿಸಿ ಆ ನಾಣ್ಯಗಳನ್ನು ಜನಪ್ರದರ್ಶನೆಗೆ ಇಟ್ಟ. ಹಳ್ಳಿ ಪುರಾತನ ಹಿನ್ನೆಲೆ ಉಜ್ವಲವಾಯಿತು. ದೆವ್ವದ ಮನೆ ಈಗ ವೀರವಾನ್ ಹವೇಲಿ ಎಂದೇ ಪ್ರಸಿದ್ಧವಾಯಿತು. ಈ ಕತೆ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.